ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದಕ್ಕೆ ಇವತ್ತು ಬ್ಯಾಂಕಿನ ದರೋಡೆಗಳಾಗ್ತಿರ್ತಕ್ಕಂಥದ್ದನ್ನು ಕೂಡ ನಾವು ನಿದರ್ಶನವಾಗಿ ತಗೊಳ್ಬಹುದು. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸರ್ಕಾರದ ಖಜಾನೆ ಲೂಟಿ ಮಾಡಲಿಕ್ಕೆ ಹಿಡಿದ್ರೆ ಜನರು ಭಯ ಭೀತರಾಗದೆಯೇ ಇವತ್ತು ದರೋಡೆಕೋರರು ಬ್ಯಾಂಕುಗಳಿಗೆ ಮತ್ತೆ ಎಲ್ಲೆಲ್ಲಿ ಹಣ ಸಿಗಬಹುದೋ ಅಲ್ಲಿಗೆ ಲಗ್ಗೆ ಇಡ್ತಕ್ಕಂಥ ಕೆಲಸ ಆಗಿದೆ. ಅಂದರೆ ಕಾಂಗ್ರೆಸ್ ಒಂದು ಕಡೆ ಲೂಟಿ ಮತ್ತೆ ಕಳ್ಳಕದೀಮರು ಮತ್ತೊಂದು ಕಡೆ ಲೂಟಿ, ಇದು ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆ ಆಗಿದೆ. ಇದನ್ನ ಗಮನಿಸಿ ಎಲ್ಲೆಲ್ಲಿ ಹದ್ದುಬಸ್ತಿನಲ್ಲಿ ಯಾರ್ಯಾರನ್ನ ಇಡಬೇಕು ಅಂತಕ್ಕಂಥದ್ದು ಈ ಸರ್ಕಾರಕ್ಕೆ ಇವತ್ತು ಪಾಠ ಹೇಳಿಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಮಾನ್ಯ ಗೃಹ ಸಚಿವರು ಯಾವುದನ್ನೇ ಕೇಳಿದ ಮೇಲೆ ಮಾಹಿತಿ ತರಿಸ್ಕೊಳ್ತೀನಿ ಅನ್ನೋದು ಅದು ಸಹಜವಾದ ಇದು. ಸಿ ಟಿ ರವಿ ಅವರ ಕೇಸಲ್ಲಿ ಅಲ್ಲಿ ನಡೆದ ಘಟನೆಗಳು ನನಗೆ ಮಾಹಿತಿ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ, ನಾನು ಮಾಹಿತಿ ತರಿಸ್ಕೊಳ್ತೀನಿ ಅಂದರು. ಅದಾದ ಮೇಲೆ ಪೊಲೀಸ್ನವರ ಕ್ರಮ ಸರಿ ಇಲ್ಲ, ಸಿ ಟಿ ರವಿ ಅವ್ರನ್ನ ಕಬ್ಬಿನ ಗದ್ದೆಯಲ್ಲಿ ಸುತ್ತಾಡಿಸಿದ್ರು, ಮತ್ತು ಇಡೀ ರಾತ್ರಿ ಬೇರೆ ಬೇರೆ ಗಾಡಿ ಸುತ್ತಾಡಿಸಿದ್ರು ಅಂದಾಗ ಇಲ್ಲ ಅದು ನನಗೆ ಗೊತ್ತಾಗಲಿಲ್ಲ, ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅದನ್ನು ಕೇಸನ್ನು ಹಾಕಿದ್ರಿಂದ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ ಅಂತಂದರು. ಅಂದರೆ ಪಾಪ ಅವರಿಗೆ ಮಾಹಿತಿನೇ ಈ ಸರ್ಕಾರ ಕೊಡದೆ ಗೃಹ ಮಂತ್ರಿಗಳನ್ನು ಕತ್ತಲೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಸರಿಯಲ್ಲ. ಈ ಸರ್ಕಾರ ಗೃಹ ಮಂತ್ರಿಗಳನ್ನೇ ಮೂಲೆಗುಂಪು ಮಾಡಿದೆ ಅಂತ ಇದರಿಂದ ಗೊತ್ತಾಗ್ತದೆ. ಬಹಳಷ್ಟು ಸಾರಿ ಈ ರೀತಿಯ ಘಟನೆಗಳು ನಡೀತಾನೇ ಇವೆ. ಅವರಿಗೆ ಬೇಕಾದ ವಿಚಾರ ಬಂದಾಗ ಎಲ್ಲ ಮಾಹಿತಿಯೂ ಇರುತ್ತೆ. ಅವರು ಅವಶ್ಯಕತೆ ಇಲ್ಲ ಅಂದಿದ್ದು ಅವರಿಗೆ ಮಾಹಿತಿಯೇ ಇರೋದಿಲ್ಲ. ಮತ್ತೊಂದು ವಿಷಯ ಏನಂತಂದರೆ, ಮಾನ್ಯ ಹರಿಪ್ರಸಾದ್ ಅವರು, ಮಾನ್ಯ ಶಾಸಕರು ಈಗ ತಾನೇ ಒಂದು ಇದನ್ನು ನೋಡಿದೆ ನಾನು, RSSನವರು ಮತ್ತು BJPಯವರು ಸಂವಿಧಾನ ವಿರೋಧಿಗಳು ಅಂತ ಹೇಳಿದ್ದಾರೆ. ಅವರು ಎಲ್ಲಾದರೂ ಸಂವಿಧಾನಕ್ಕೆ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ನಡ್ಕೊಂಡಿದ್ದನ್ನು ಎಲ್ಲಾದರೂ ಅವರು ಒಂದೇ ಒಂದು ಘಟನೆ ತಿಳಿಸಲಿಕ್ಕೆ ಅವರಿಗೆ ಆಗತ್ತಾ? ಅವರು ಏನೋ ಒಂದು ಅಪಾದನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ. ನಿಜವಾಗಿಯೂ ಈ ರಾಷ್ಟ್ರದಲ್ಲಿ ಮೀಸಲಾತಿಯ ಪರವಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ, ಸಂವಿಧಾನದ ಪರವಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ, ಸಂವಿಧಾನ ವಿರೋಧಿ ಕಾಂಗ್ರೆಸ್ಸು. ನಾನು ಹರಿಪ್ರಸಾದ್ ಅವರನ್ನ ಸಂವಿಧಾನ ವಿರೋಧಿ, ಮೀಸಲಾತಿ ವಿರೋಧಿ ಅಂತ ಕರೆಯಲ್ಲ. ಯಾಕೆಂದರೆ ಅವರಿಗೆ ಸಂವಿಧಾನದ ಬಗ್ಗೆ ಕಾಳಜಿ ಇದೆ, ಆದ್ದರಿಂದಲೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮೀಸಲಾತಿಯ ಬಗ್ಗೆಯೂ ಅವ್ರಿಗೆ ಕಾಳಜಿ ಇದೆ. ಆದರೆ ಕಾಂಗ್ರೆಸ್ಗಿಲ್ವಲ್ಲ. ಕಾಂಗ್ರೆಸ್ಸು ಸಂವಿಧಾನವನ್ನು ತಿದ್ದಿದ್ದು ಕಾಂಗ್ರೆಸ್ಸು ಅವರ ಸ್ವಾರ್ಥಕ್ಕಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕಾಗಿ ಸಂವಿಧಾನವನ್ನು ತಿದ್ದಿದ್ರು. ತುರ್ತು ಪರಿಸ್ಥಿತಿಯನ್ನು ಏರಿ ಈ ದೇಶದಲ್ಲಿ ಸಂವಿಧಾನ 2 ವರ್ಷಗಳ ಕಾಲ ಅದರ ಚಟುವಟಿಕೆ ಇಲ್ಲದಂತೆ ನ್ಯಾಯಾಲಯಗಳನ್ನು ಮತ್ತು ಎಲ್ಲ ವ್ಯವಹಾರಗಳನ್ನು ಸ್ತಬ್ಧ ಮಾಡಿದ ಕೀರ್ತಿ ಕಾಂಗ್ರೆಸ್ಸು ಮತ್ತು ಇಂದಿರಾ ಗಾಂಧಿಯವರಿಗೆ ಸಲ್ಲುತ್ತೆ. ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿಯವರಿದ್ದಾರೆ. ರಾಹುಲ್ ಗಾಂಧಿಯವರು ಮಾತಿನ ಬರದಲ್ಲಿ ಇವತ್ತು ಭಾರತದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಅನ್ನೋ ಪರಿಸ್ಥಿತಿಯನ್ನು ಎತ್ತಿ ಹೇಳಿದ್ದಾರೆ. ಅವರನ್ನು ನಿಮ್ಮ ಪಕ್ಷದಿಂದ ಉಚ್ಚಾಟಿಸಿ, ಅವರು ಮಾಡಿದ್ದು ತಪ್ಪು ಅಂತಕ್ಕಂಥ ಮಾತನ್ನು ಮಾನ್ಯ ಹರಿಪ್ರಸಾದ್ ಅವರು ಹೇಳಲಿ. ಈಗ ಅವರು ಮಾನಸಿಕ ಅಸ್ತಿತ್ವದಲ್ಲಿ ಇದ್ದಾರೋ ಇಲ್ವೋ ಇದರ ಬಗ್ಗೆ ಪ್ರಶ್ನೆ ಮಾಡಲಿ.
ಅದ್ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅವರು? ಮಾನ್ಯ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದ ಕಾಲದಲ್ಲಿ ಹೇಳಿದ್ದಾರೆ, ಇವತ್ತು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಮಾಡಿದ ಅನ್ಯಾಯ ಮೋಸ ಎಂಥದ್ದು ಅಂತಕ್ಕಂಥದ್ದನ್ನು ಅವರೇ ಹೇಳಿದ್ದಾರೆ. ಇವತ್ತಿನವರೆಗೂ ಕಾಂಗ್ರೆಸ್ ಅದಕ್ಕೆ ಉತ್ತರ ಕೊಡ್ಲಿಕ್ಕಾಗಿದೆಯಾ? ಖರ್ಗೆ ಸಾಹೇಬರು ಇರ್ಬೋದು, ರಾಹುಲ್ ಅವರು ಇರ್ಬೋದು, ಅಥವಾ ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಯಾರಾದರೂ ಉತ್ತರ ಕೊಡ್ಲಿಕ್ಕೆ ಆಯ್ತಾ ಅದಕ್ಕೆ? ಆಗಿಲ್ಲ. ಇವತ್ತಿಗೂ ಕೂಡ ಸಂವಿಧಾನಕ್ಕೆ ದ್ರೋಹ ಬಗ್ದಿರ್ತಕ್ಕಂಥದ್ದಿದ್ರೆ ಅದು ಕಾಂಗ್ರೆಸ್, ಮೀಸಲಾತಿಗೆ ಅನ್ಯಾಯ ಮಾಡಿದ್ರೆ ಅದು ಕಾಂಗ್ರೆಸ್, ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರೆ, ಅವರ ಅವಧಿಯಲ್ಲಿ ಅವರಿಗೆ ತೊಂದರೆ ಕೊಟ್ಟಿದ್ರೆ ಅದು ಕಾಂಗ್ರೆಸ್. ಈ ಎಲ್ಲ ವಿಷಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲಾದರೂ ಒಂದೇ ಒಂದು ಸಣ್ಣ ಘಟನೆ ಕೂಡ ಸಂವಿಧಾನದ ವಿರುದ್ಧವಾಗಲಿ, ಮೀಸಲಾತಿಯ ವಿರುದ್ಧವಾಗಲಿ, ಅಂಬೇಡ್ಕರ್ ವಿರುದ್ಧವಾಗಲಿ, ದಲಿತರ ವಿರುದ್ಧವಾಗಲಿ ಮಾಡಿದ್ರೆ ನಾನು ಕೂಡ ವಿರೋಧ ಮಾಡಿಬಿಡ್ತಿದ್ದೆ. ಆದರೆ ಎಷ್ಟು ದಿನ ಇಂಥ ಸುಳ್ಳುಗಳನ್ನು ಹೇಳಿ ಜನರನ್ನು ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಿದ್ದೀರಿ? ಕಾಂಗ್ರೆಸ್ಸೇ ದಲಿತ ವಿರೋಧಿ, ಮೀಸಲಾತಿ ವಿರೋಧಿ, ಅಂಬೇಡ್ಕರ್ ವಿರೋಧಿ ಮತ್ತು ಸಂವಿಧಾನ ವಿರೋಧಿ. ಇದರಲ್ಲಿ ಒಂದು ಎಳ್ಳಷ್ಟು ಕೂಡ ಅನುಮಾನ ಇಲ್ಲ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ಗೆ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅಂತ ನಿನ್ನೆ ಬೀದರ್ನಲ್ಲಿ ದರೋಡೆ ಅದನ್ನು ಕೇಳಿದ್ರು. ಈಗಾಗಲೇ ನಾನು ಹೇಳಿದ್ದೇನೆ, ಕಾಂಗ್ರೆಸ್ ಸರ್ಕಾರದ ಖಜಾನೆಯಲ್ಲಿ ಲೂಟಿ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಮಂಗಳೂರಲ್ಲೇ ಇದ್ದಾರೆ. ಮುಖ್ಯಮಂತ್ರಿಗಳು ಮಂಗಳೂರಲ್ಲೇ ಇದ್ದಾರೆ. ಮತ್ತೆ ಕಳ್ಳರನ್ನ ಹಿಡಿಯಕ್ಕೆ ಹೋಗಿರ್ಬೇಕು ಅವರು. ಅಲ್ಲ, ಪೊಲೀಸ್ನಲ್ಲಿ ಆ ಕಡೆ ಡೈವರ್ಟ್ ಆದಾಗ ಸ್ಕೆಚ್ ಹಾಕಿ ಇವತ್ತು ಬ್ಯಾಂಕ್ ದರೋಡೆ ಮಾಡಿದ್ದಾರೆ ಅಂತ. ಅಲ್ಲ, ನಾನು ಹೇಳಿದೆ ಅಲ್ಲ, ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸ್ತಾ ಇದೆ, ಖಜಾನೆ ಲೂಟಿ ಮಾಡ್ತಾ ಇದೆ. ಆ ಕಡೆ ದರೋಡೆಕೋರರು ಎಲ್ಲರನ್ನು ಫ್ರೀ ಬಿಟ್ಬಿಟ್ಟಿದ್ದಾರೆ. ಆದ್ದರಿಂದ ಅವರು ಬ್ಯಾಂಕ್ಗಳು ದರೋಡೆ ಮಾಡ್ತಿದ್ದಾರೆ. ಇಬ್ಬರಿಗೂ ವ್ಯತ್ಯಾಸ ಏನಿಲ್ಲ. ಇವರು ದರೋಡೆಕೋರರೇ, ಅವರು ದರೋಡೆಕೋರರೇ ಅಷ್ಟೇ. ಈಗ ನಾನು ಅಂದ್ಕೊಂಡಿದ್ದು, ಸಹಜವಾಗಿ ಎಲ್ಲ ಪಕ್ಷಗಳಲ್ಲೂ ಒಂದು ಸಣ್ಣ ಭಿನ್ನಾಭಿಪ್ರಾಯಗಳಿರ್ತವೆ. ಆದರೆ ಮಂತ್ರಿಗಳು ಹೇಳ್ತಿದ್ದಾರೆ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ನಾನು ಒಪ್ತೇನೆ, ಅವರಲ್ಲಿ ಗೊಂದಲವೇ ಇಲ್ಲ, ಎಲ್ಲ ನೇರ. ಮುಖ್ಯಮಂತ್ರಿ ಬದಲಾಗಬೇಕು ಅನ್ನೋದು ನೇರ, KPCC ಅಧ್ಯಕ್ಷರು ಬದಲಾಗಬೇಕು ಅನ್ನೋದು ನೇರ. ಅದರಿಂದ ಗೊಂದಲದ ಪ್ರಶ್ನೆನೇ ಉದ್ಭವ ಆಗಲ್ಲ. ನೇರವಾಗಿ ತೆಗೆದು ಬಿಸಾಕಿ ಬೇರೆಯವ್ರಿಗೆ ಕೊಡಿ ಅನ್ನೋ ರೀತಿಯಲ್ಲಿ ನೇರವಾಗಿದ್ದಾರೆ. ಆದ್ದರಿಂದ ಅವರಲ್ಲಿ ಗೊಂದಲದ ಪ್ರಶ್ನೆ ಇಲ್ಲ.